ಹಾಯ್ ಗಾಯ್ಸ್, ನಾನು ನಿಮ್ಮ ಮಲ್ನಾಡು ಹುಡುಗ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನು ವಿಶೇಷ ಅಂದರೆ ಎಲ್ರಿಗೂ ನಿಮಗೆ ಗೊತ್ತಿದೆ, ಮಕರ ಸಂಕ್ರಾಂತಿ. ಸೊ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಸೊ ಇವತ್ತಿನ ಲಾಗ್ ಬಂದು ನಾನು ನಮ್ಮ ತಂದೆಯವರು ತೋಟಕ್ಕೆ ಔಷಧಿ ಹೊಡಿಯೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಚಲೋ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಕರ್ಕೊಂಡೋದ್ರು ನನ್ನ ಕೆಲಸ ಮಾಡ್ಸೋಕ್ಕೆ. ಸೊ ಎಂಥ ರೋದನೆ ಕೊಟ್ಟರು ಅಂದರೆ ಸಖತ್ತು ರೋದನೆ ಕೊಟ್ಟರು. ಸೊ ನೋಡ್ತಾರೆ ಬಂದೀವಿ ಗಾಯ್ಸ್. ಇವತ್ತು ಹಬ್ಬ ಅಂತಲೂ ನೋಡಲಿಲ್ಲ ಗಾಯ್ಸ್, ಕರ್ಕೊಂಡೋಗ್ಬಿಟ್ರು ನನ್ನ. ಗಾಯ್ಸ್ ನೀರು ತಂದುಕೊಡು ಅಂದರು, ತಂದುಕೊಟ್ಟಷ್ಟೇ ಹಿಂಗೆ ಹೇಳ್ಬೇಕಾ ನಮ್ಮಪ್ಪ, ಹೋಗಿ ನೀನೇ ಔಷಧಿ ಹೊಡಿ ಅಂತ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೊ ನಮ್ಮಪ್ಪ ಹೇಳಿದ್ರು ಅಂದ್ಬಿಟ್ಟು ಔಷಧಿಕೆನ್ನ ಬೆನ್ನಿಗೆ ನೇತಾಕೊಂಡು ಔಷಧಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ನೋಡ್ಬೋದು ಹೇಗೆ ಹೊಡಿತೀನಿ ಅಂತ, ಯಾಕಂದರೆ ನಮ್ಮ ತೋಟ ಅಲ್ವಾ, ನಾವು ಹೊಡಿಲೇಬೇಕು ಔಷಧಿ. ಈಗ ಹಾಳಾಗಿ ದುಡಿದ್ರೆ ಮುಂದೆ ಅರ್ಶನ್ ಥರ ಇರ್ಬೋದು ಗಾಯ್ಸ್. ಸೊ ಹಂಗಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹಿಂಗೆ ಹೇಳ್ತಾ ನಾನು ಔಷಧಿ ಹೊಡಿತಾ ನನ್ನ ಮೈಂಡಲ್ಲಿ ಈ ಥರ ಅನಿಸ್ಬಿಡ್ತೇವೆ ಗಾಯ್ಸ್. ನೀವೇ ಒಂದ್ಸತಿ ಕೇಳಿಸ್ಕೊಳ್ಳಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.